ಈ ಗುಹೆಯೊಳಗೆ ಯಾರು ಹೋಗಬಾರದು ಅಂತ ಇದನ್ನ ಇವತ್ತಿಗೂ ಶಾಶ್ವತವಾಗಿ ಮುಚ್ಚಿ ಹಾಕಿದ್ದಾರೆ. ಯಾಕೆ ಅಂದ್ರೆ ಭೂಮಿಯ 150 ಅಡಿ ಆಳದ ಆ ಕಡುಗತ್ತಲೆಯಲ್ಲಿ ಒಬ್ಬ ವ್ಯಕ್ತಿಯ ಶವ ಇವತ್ತಿಗೂ ಹಾಗೇ ಇದೆ. ಕೈಕಾಲು ಅಲುಗಾಡಿಸಲು ಜಾಗವಿಲ್ಲದ ಆ ಮೃತ್ಯುಕೋಪದಲ್ಲಿ ತಲೆ ಕೆಳಗಾಗಿ ಸಿಲುಕಿ ಪ್ರತಿ ಕ್ಷಣವೂ ಉಸಿರಿಗಾಗಿ ಆತ ನಡೆಸಿದ ಆ ಭೀಕರ ಹೋರಾಟ ಕೇಳಿದ್ರೆ ಮೈ ಜುಮ್ ಅನ್ನೋದಂತೂ ಗ್ಯಾರಂಟಿ. ಕೇವಲ 1 ಇಂಚಿನ ವ್ಯತ್ಯಾಸ, ಆತ ಮಾಡಿದ ಆ ಒಂದು ಪುಟ್ಟ ತಪ್ಪು ಇಡೀ ಗುಹೆಯನ್ನೇ ಅವನ ಪಾಲಿನ ಶವಪೆಟ್ಟಿಗೆಯನ್ನಾಗಿ ಬದಲಿಸಿಬಿಡ್ತು. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಆ ನಟ್ಟಿ ಪುಟ್ಟಿ ಕೇವ್ ದುರಂತದ ಕರಾಳ ಸತ್ಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಮೆರಿಕಾದ ಊಟಾ ಪ್ರಾಂತ್ಯದ ಸಾಲ್ಟ್ ಲೇಕ್ ಸಿಟಿಯಿಂದ 50 ಮೈಲಿ ದೂರದಲ್ಲಿರುವ ಗುಹೆಯೇ ಈ ನಟ್ಟಿಪುಟ್ಟಿ ಗುಹೆ. ಈ ಗುಹೆ ಮೇಲ್ನೋಟಕ್ಕೆ ಬೆಟ್ಟದ ಒಂದು ಸಾಮಾನ್ಯ ರಂಧ್ರದಂತೆ ಕಂಡ್ರು ಇದರ ಒಳಗಿನ ಪ್ರಪಂಚ ಮಾತ್ರ ಅಕ್ಷರಶಃ ಸಾವಿನ ಚಕ್ರವ್ಯೂಹ. 1960ರಲ್ಲಿ ಡೆಲ್ ಗ್ರೀನ್ ಎಂಬುವವರು ಇದನ್ನ ಪತ್ತೆ ಹಚ್ಚುತ್ತಾರೆ. ಇದು ಸಾಹಸಿಗರಿಗೆ ಒಂದು ದೊಡ್ಡ ಸವಾಲಾಗಿ ಕಾಣುತ್ತೆ. ಆದರೆ ಈ ಗುಹೆಯ ಸೃಷ್ಟಿಯೇ ಒಂದು ವಿಚಿತ್ರ. ಸಾಮಾನ್ಯವಾಗಿ ಗುಹೆಗಳು ಮಳೆಯ ನೀರು ಅಥವಾ ನದಿಯಿಂದ ಸೃಷ್ಟಿಯಾಗುತ್ತೆ. ಆದರೆ ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಅಡಿಯಿಂದ ಬಂದ ಭೀಕರ ಒತ್ತಡದ ಬಿಸಿ ನೀರು ಮತ್ತು ಅದರ ಆವಿ ಒಳಗಿನ ಸುಣ್ಣದ ಕಲ್ಲುಗಳನ್ನು ಕರಗಿಸಿ ಈ ಭಯಾನಕ ಸುರಂಗಗಳನ್ನ ಸೃಷ್ಟಿಸಿತು. ಇದನ್ನ ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದ್ರೆ ಹೈಡ್ರೋಥರ್ಮಲ್ ಪ್ರಕ್ರಿಯೆ ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಯಾವುದೇ ಅಚ್ಚುಕಟ್ಟಾದ ದಾರಿಗಳಿಲ್ಲ, ಬದಲಾಗಿ ಒಂದಕ್ಕೊಂದು ಹೆಣೆದುಕೊಂಡಿರುವ ಕಿರಿದಾದ ರಂಧ್ರಗಳು ಮತ್ತು ದಿಕ್ಕೆ ತಪ್ಪಿಸುವಂತಹ ಸಾವಿರಾರು ಬಿರುಕುಗಳು ಮಾತ್ರ ಇವೆ. ಈ ಗುಹೆಗೆ ನಟ್ಟಿಪುಟ್ಟಿ ಅನ್ನೋ ಹೆಸರು ಬರಲು ಇಲ್ಲಿನ ಗೋಡೆ ಮೇಲಿರೋ ಮಾಂಟ್ ಮೊರಿಲೋನೈಟ್ ಅನ್ನೋ ಜೇಡಿ ಮಣ್ಣೆ ಕಾರಣ. ಯಾಕೆ ಅಂದ್ರೆ ಇದು ಒಣಗಿದ್ದಾಗ ಕಲ್ಲಿನಂತೆ ಇರುತ್ತೆ, ಆದರೆ ಮನುಷ್ಯನ ಬೆವರಿನ ಒಂದು ಹನಿ ತಗುಲಿದ್ರೂ ಸಾಕು ಇದು ಗ್ರೀಸ್ನಂತೆ ಜಾರೋದಕ್ಕೆ ಶುರುವಾಗಿ ಬಿಡುತ್ತೆ. ಇನ್ನು ಇಲ್ಲಿರೋ ಅತ್ಯಂತ ಅಪಾಯಕಾರಿ ಜಾಗ ಅಂದ್ರೆ ಅದೇ ಬರ್ತ್ ಕೆನಾಲ್. ಅದರ ಹೆಸರೇ ಹೇಳುತ್ತೆ, ತಾಯಿಯ ಗರ್ಭದಿಂದ ಮಗು ಹೊರಬರುವಷ್ಟೇ ಕಿರಿದಾದ ಹಾದಿ ಇದು ಅಂತ. ಯಾಕೆ ಅಂದ್ರೆ ಇಲ್ಲಿ ನಡೆಯಲು ಸಾಧ್ಯವೇ ಇಲ್ಲ, ಕೇವಲ ತೆವಳುತ್ತಾ ಮಾತ್ರ ಹೋಗಬೇಕಾಗುತ್ತೆ. ಬಹಳಷ್ಟು ಜನ ಇದನ್ನ ದಾಟೋದೇ ದೊಡ್ಡ ಸಾಧನೆ ಅಂದುಕೊಂಡಿದ್ರು. ಅದೇ ರೀತಿಯಾಗಿ ಜಾನ್ ಎಂಬ ಯುವಕ ಹುಡುಕುತ್ತಾ ಹೋಗಿದ್ದು ಇದೇ ದಾರಿಯನ್ನ. ಆದ್ರೆ ಆತ ಮಾಡಿದ ಆ ಸಣ್ಣ ತಪ್ಪು ನಿರ್ಧಾರ ಅವನನ್ನ ಕರೆದುಕೊಂಡು ಹೋಗಿದ್ದು ಮಾತ್ರ ಎಡ್ಸ್ ಪುಷ್ ಅನ್ನೋ ಮೃತ್ಯುಕೋಪಕ್ಕೆ. ಜಾನ್ ಜೋನ್ಸ್ ಬಗ್ಗೆ ಹೇಳೋದಾದ್ರೆ ಆತ ಒಬ್ಬ ಸಾಮಾನ್ಯ ಯುವಕನಾಗಿರಲಿಲ್ಲ. 6 ಅಡಿ 1 ಇಂಚು ಎತ್ತರದ ಬಲಿಷ್ಠ ವ್ಯಕ್ತಿಯಾಗಿದ್ದ. ಆ ಬಲಿಷ್ಠ ದೇಹದ ಹಿಂದೆ ಒಬ್ಬ ಹೃದಯರೋಗ ತಜ್ಞ ಆಗಬೇಕೆಂಬ ದೊಡ್ಡ ಕನಸಿತ್ತು. ವರ್ಜಿನಿಯಾ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಶಿಕ್ಷಣ ಪಡಿತಾ ಇದ್ದ ಜಾನ್ಗೆ ಎಮಿಲಿ ಎಂಬ ಪ್ರೀತಿಯ ಪತ್ನಿ ಮತ್ತು 13 ತಿಂಗಳ ಮುದ್ದಾದ ಮಗಳಿರ್ತಾಳೆ. ಅಷ್ಟೇ ಅಲ್ಲ, ಜಾನ್ ಸಿಲುಕಿಕೊಂಡ ಆ ದಿನಗಳಲ್ಲಿ ಎಮಿಲಿ ತನ್ನ 2ನೇ ಮಗುವಿನ ನಿರೀಕ್ಷೆಯಲ್ಲಿ ಇರ್ತಾಳೆ. ಸಣ್ಣ ವಯಸ್ಸಿನಿಂದಲೇ ತಂದೆಯ ಜೊತೆ ಗುಹೆಗಳನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದ ಜಾನ್ಗೆ ಕಿರಿದಾದ ಜಾಗಗಳಲ್ಲಿ ನುಗ್ಗೋದು ಒಂದು ಆಟವಾಗಿತ್ತು. ಆದರೆ ಓದಿನ ಒತ್ತಡದಿಂದ ಸ್ವಲ್ಪ ದಿನ ಗುಹೆಗಳನ್ನು ಎಕ್ಸ್ಪ್ಲೋರ್ ಮಾಡೋಕೆ ಗ್ಯಾಪ್ ಕೊಟ್ಟಿರ್ತಾನೆ. ಇನ್ನು 2009 ನವೆಂಬರ್ 26 ಅಮೆರಿಕಾದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಎಂಬ ಹಬ್ಬದ ಸಡಗರ. ಕುಟುಂಬದವರೆಲ್ಲರೂ ಒಂದೇ ಕಡೆ ಸೇರಿ ಸಂಭ್ರಮಿಸುವ ಹಬ್ಬ ಅದು. ಜಾನ್ ಜೋನ್ಸ್ ಮೆಡಿಕಲ್ ಕಾಲೇಜ್ ರಜೆ ಇದ್ದಿದ್ರಿಂದ ಅವನು ತನ್ನ ಹೆಂಡತಿ ಮತ್ತು ಮಗಳನ್ನ ಭೇಟಿಯಾಗಲು ಮನೆಗೆ ಬಂದಿರ್ತಾನೆ. ಹಬ್ಬಕ್ಕೆ ಇನ್ನು ಕೇವಲ 2 ದಿನ ಬಾಕಿ ಇತ್ತು. ಅಂದರೆ ನವೆಂಬರ್ 24ರ ರಾತ್ರಿ ಜಾನ್, ಆತನ ತಮ್ಮ ಜೋಶ್ ಮತ್ತು ಸ್ನೇಹಿತರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಅದು ಏನು ಅಂದ್ರೆ ಗುಹೆಗಳನ್ನ ಎಕ್ಸ್ಪ್ಲೋರ್ ಮಾಡೋದು. ಅವರು ಎಕ್ಸ್ಪ್ಲೋರ್ ಮಾಡೋಕೆ ಆರಿಸಿಕೊಂಡ ಜಾಗವೇ ಅಪಾಯಕಾರಿಯಾದ ನಟ್ಟಿಪುಟ್ಟಿ ಕೇವನ. ಈ ಗುಹೆಯ ದಾರಿಗಳು ಮೊದಲೇ ಜಾನ್ಗೆ ಗೊತ್ತಿತ್ತು. ಹೀಗಾಗಿ ಗುಹೆಯ ಒಳಗೆ ಇಳಿದ ಜಾನ್ಗೆ ಹಳೆಯ ದಾರಿಗಳು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹೆಡ್ಲೈಟ್ ಬೆಳಕಿನಲ್ಲಿ ಕಂಡ ಒಂದು ಸಣ್ಣ ರಂಧ್ರವನ್ನ ಆತ ಬರ್ತ್ ಕೆನಾಲ್ ಇರಬಹುದು ಅಂತ ನಂಬಿ ಅದರೊಳಗೆ ನುಗ್ಗಿ ಬಿಡ್ತಾನೆ. ಆದ್ರೆ ಅದು ಕೇವಲ 10 ಇಂಚು ಅಗಲ ಮತ್ತು 18 ಇಂಚು ಎತ್ತರದ ಎಡ್ಸ್ ಪುಷ್ ಅನ್ನೋ ದಾರಿಯಾಗಿತ್ತು. ತನ್ನ ಉಸಿರನ್ನು ಬಿಗಿ ಹಿಡಿದು ಬಲವಂತವಾಗಿ ರಂಧ್ರದೊಳಗೆ ನುಗ್ಗಿದ ಜಾನ್ಗೆ ಅಪಾಯದ ಅರಿವೇ ಇರಲಿಲ್ಲ. ಆ ದಾರಿ ಅನಿರೀಕ್ಷಿತವಾಗಿ 70 ಡಿಗ್ರಿ ಕೆಳಮುಖವಾಗಿತ್ತು. ಜಾರುವ ಮಣ್ಣಿನಿಂದಾಗಿ ಜಾನ್ ತಲೆ ಕೆಳಗಾಗಿ ಆ ಬಿರುಕಿನೊಳಗೆ ಜಾರಿ ಹೋಗ್ತಾನೆ. ವಾಪಸ್ ಬರಲು ಪ್ರಯತ್ನಿಸಿದಷ್ಟು ಆ ಮಣ್ಣು ಅವನನ್ನ ಆಳಕ್ಕೆ ತಳ್ತಾ ಇತ್ತು. ಕೊನೆಗೆ ಆತ ಒಂದು ವಿ ಆಕಾರದ ಕಲ್ಲಿನ ಸಂದಿಯೊಳಗೆ ಬಿಗಿಯಾಗಿ ಲಾಕ್ ಆಗಿ ಬಿಡ್ತಾನೆ. ಅವನ ಕೈಗಳು ದೇಹದ ಕೆಳಗೆ ಸಿಲುಕಿಕೊಂಡಿತ್ತು, ಕಾಲುಗಳು ಮಾತ್ರ ಹೊರಗೆ ಚಾಚಿತ್ತು. ಮುಖ ನೆಲಕ್ಕೆ ತಾಗಿ ರಕ್ತ ಸುರಿತಾ ಇತ್ತು. ಪ್ರತಿ ಉಸಿರಾಟವು ನರಕಯಾತನೆ ನೀಡ್ತಾ ಇತ್ತು. ಅವನು ಸಿಲುಕಿಕೊಂಡಿದ್ದ ಆ ಎಡ್ಸ್ ಪುಷ್ ಅನ್ನೋ ಜಾಗ ಅಕ್ಷರಶಃ ಒಂದು ಜೀವಂತ ಶವಪೆಟ್ಟಿಗೆಯಾಗಿತ್ತು. ಜಾನ್ ತನ್ನ ತಂಡದಿಂದ ಬೇರೆಯಾಗಿ ಸುಮಾರು 45 ನಿಮಿಷಗಳೇ ಕಳೆದಿದ್ವು. ಗುಹೆಯ ಮೌನದಲ್ಲಿ ಜಾನ್ನ ಸದ್ದು ಕೇಳಿಸದೇ ಇದ್ದಾಗ
ಅವನ ತಮ್ಮ ಜೋಶ್ಗೆ ಆತಂಕ ಶುರುವಾಗುತ್ತೆ. ಜಾನ್ ಎಲ್ಲಿಯೋ ಅಡಗಿಕೊಂಡಿರಬಹುದು ಅಥವಾ ಯಾವುದೋ ದಾರಿಯಲ್ಲಿ ಸಿಲುಕಿರಬಹುದು ಎಂಬ ಅನುಮಾನದೊಂದಿಗೆ ಜೋಶ್ ಹುಡುಕಾಟ ಆರಂಭಿಸ್ತಾನೆ. ಆ ಕತ್ತಲೆಯಲ್ಲಿ ಕೇವಲ ತನ್ನ ಹೆಡ್ಲೈಟ್ ಬೆಳಕಿನಲ್ಲಿ ಜೋಶ್ ಎಡ್ಸ್ಪುಷ್ ಅನ್ನುವ ಆ ಕಿರಿದಾದ ಬಿರುಕಿನ ಹತ್ತಿರ ಬರ್ತಾನೆ. ಬಿರುಕಿನ ಹತ್ತಿರ ಬಂದು ನೋಡಿದಾಗ ಜೋಶ್ ಕಂಡದ್ದು ಕೇವಲ ಜಾನ್ನ ಕಾಲುಗಳನ್ನ ಮಾತ್ರ. ಜಾನ್ನ ಶೂಗಳು ಮಾತ್ರ ಆ ಗುಹೆಯ ಹೋಲ್ನಿಂದ ಮೇಲೆ ಕಾಣ್ತಾ ಇತ್ತು. ಮೊದಲು ಜೋಶ್ಗೆ ಇದು ತಮಾಷೆ ಅಂತ ಅನಿಸ್ತು. ಅಣ್ಣ ಸಾಕು ಮಾಡು, ಹೊರಗೆ ಬಾ, ನಮಗೆ ತಡವಾಗ್ತಾ ಇದೆ ಎಂದು ಜೋಶ್ ನಗ್ತಾನೆ. ಜಾನ್ ಯಾವಾಗಲೂ ತಮಾಷೆ ಮಾಡುವ ಸ್ವಭಾವದವನಾಗಿದ್ದರಿಂದ ಜೋಶ್ ಇದನ್ನು ಕೂಡ ತಮಾಷೆ ಅಂತ ಅಂದ್ಕೊಂಡಿದ್ದ. ಆದರೆ ಒಳಗಿನಿಂದ ಬಂದ ಆ ಧ್ವನಿ ಜೋಶ್ನ ರಕ್ತವನ್ನೇ ಹೆಪ್ಪುಗಟ್ಟಿಸ್ತು. ಜೋಶ್, ನಾನು ಜೋಕ್ ಮಾಡ್ತಾ ಇಲ್ಲ, ನಾನು ಸಿಲುಕಿಕೊಂಡಿದ್ದೇನೆ, ನನಗೆ ಮೇಲೆ ಬರಲು ಆಗ್ತಾ ಇಲ್ಲ, ದಯವಿಟ್ಟು ನನ್ನನ್ನ ಮೇಲೆ ಎಳೆ ಎಂದು ಹೇಳ್ತಾನೆ. ಜೋಶ್ ತಕ್ಷಣವೇ ಆ ಬಿರುಕಿನೊಳಗೆ ಕೈ ಹಾಕಿ ಜಾನ್ನ ಕಾಲನ್ನ ಹಿಡಿಯಲು ಪ್ರಯತ್ನ ಮಾಡ್ತಾನೆ. ಆದರೆ ಪ್ರತಿ ಬಾರಿ ಜೋಶ್ ಎಳೆದಾಗಲೂ ಜಾನ್ ನೋವಿನಿಂದ ಕಿರುಚಾಡ್ತಾ ಇದ್ದ. ಜಾನ್ನ ದೇಹವು ವಿ ಆಕಾರದ ಬಿರುಕಿನಲ್ಲಿ ಎಷ್ಟು ಬಿಗಿಯಾಗಿ ಸಿಲುಕಿಕೊಂಡಿತ್ತು ಅಂದ್ರೆ ಸ್ವಲ್ಪ ಅಲುಗಾಡಿಸಿದರೂ ಅವನ ಎದೆ ಮತ್ತು ಮಂಡಿಗಳು ಕಲ್ಲಿಗೆ ಜಜ್ಜಿ ಹೋಗ್ತಾ ಇತ್ತು. ಜಾನ್ ಕಿರುಚ್ತಾ ಇದ್ದ, ಜೋಶ್ ಸಾಕು ಮಾಡು, ಎಳೆಯಬೇಡ, ನನಗೆ ಉಸಿರಾಡಲು ಆಗ್ತಾ ಇಲ್ಲ, ಪ್ರತಿ ಬಾರಿ ನೀನು ಎಳೆದಾಗಲೂ ನಾನು ಇನ್ನು ಆಳಕ್ಕೆ ಜಾರ್ತಾ ಇದ್ದೇನೆ, ನನ್ನ ಶ್ವಾಸಕೋಶದ ಮೇಲೆ ಬೆಟ್ಟದಷ್ಟು ಭಾರ ಹೇರಿದಂತೆ ಆಗ್ತಾ ಇದೆ, ಬೇಗ ಯಾರನ್ನಾದರೂ ಕರೆ ಅಂತ ಹೇಳ್ತಾನೆ. ಜೋಶ್ಗೆ ಅವನ ಕಣ್ಣೆದುರೆ ತನ್ನ ಅಣ್ಣ ಸಾವಿನೊಂದಿಗೆ ಹೋರಾಡ್ತಾ ಇರೋದನ್ನ ನೋಡಿ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ಒಬ್ಬನೇ ಅಣ್ಣನನ್ನ ಹೊರತೆಗೆಯೋದು ಕಷ್ಟ ಅಂತ ಅವನಿಗೆ ಅರಿವಾಗುತ್ತೆ. ಜೋಶ್ ಕೂಡ ಅಲ್ಲಿಯೇ ಕುಳಿತು ಅಣ್ಣನಿಗೆ ಧೈರ್ಯ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ನಂತರ ಜಾನ್ಗೆ, ಧೈರ್ಯವಾಗಿರೋ ಅಣ್ಣ, ನಾನು ರಕ್ಷಣಾ ತಂಡದೊಂದಿಗೆ ಬರ್ತೇನೆ ಎಂದು ಹೇಳಿ ಗುಹೆಯ ಹೊರಗೆ ಸಹಾಯಕ್ಕಾಗಿ ಹರಸಾಹಸಪಟ್ಟು ಓಡಿ ಬರ್ತಾನೆ. ಜೋಶ್ ನೀಡಿದ ಮಾಹಿತಿಯ ಮೇರೆಗೆ ರಕ್ಷಣಾ ತಂಡಗಳಿಗೆ ತುರ್ತು ಕರೆ ಹೋಗುತ್ತೆ. ರಾತ್ರಿ ಸುಮಾರು 12 ಗಂಟೆಯ ಹೊತ್ತಿಗೆ ಮೊದಲ ರಕ್ಷಣಾ ತಂಡ ಸ್ಥಳಕ್ಕೆ ತಲುಪುತ್ತೆ. ಈ ತಂಡದ ಸದಸ್ಯರಲ್ಲಿ ಸುಸೇನ್ ಮೊಟೆಲಾ ಎಂಬ ಅನುಭವಿ ಮಹಿಳಾ ರಕ್ಷಕಿ ಇರ್ತಾಳೆ. ಅವಳು ಸಣ್ಣ ದೇಹದವಳಾಗಿದ್ದರಿಂದ ಜಾನ್ ಸಿಲುಕಿದ್ದ ಕಿರಿದಾದ ದಾರಿಯೊಳಗೆ ಹೋಗಲು ಅವಳನ್ನ ಆಯ್ಕೆ ಮಾಡ್ತಾರೆ. ಆ ದಾರಿ ಅದೆಷ್ಟು ಇಕ್ಕಟ್ಟಾಗಿತ್ತು ಅಂದ್ರೆ ಅವಳು ಹಾವಿನಂತೆ ತೆವಳುತ್ತಾ ಸಾಗಬೇಕಾಯ್ತು. ಸುಸೇನ್ ಕೊನೆಗೂ ಜಾನ್ನ ಕಾಲುಗಳನ್ನ ತಲುಪ್ತಾಳೆ. ಅವಳು ಜಾನ್ನ ಪಾದಗಳನ್ನ ಮುಟ್ಟಿ, ಜಾನ್, ನಾನು ಸುಸೇನ್, ರಕ್ಷಣಾ ತಂಡ ಬಂದಿದೆ, ನಾವು ನಿನ್ನನ್ನ ಹೊರಗೆ ಕರೆದುಕೊಂಡು ಹೋಗ್ತೇವೆ, ಅಲ್ಲಿಯವರೆಗೆ ಧೈರ್ಯವಾಗಿರು ಎಂದು ಹೇಳ್ತಾಳೆ. ಸುಮಾರು 4 ಗಂಟೆಗಳಿಂದ ಅಲ್ಲಿ ತಲೆಕೆಳಗಾಗಿ ಸಿಲುಕಿದ್ದ ಜಾನ್ಗೆ ಸುಸೇನ್ ಧ್ವನಿ ಕೇಳಿದಾಗ ಅವನಿಗೆ ಮರುಜೀವ ಬಂದಂತಾಗುತ್ತೆ. ಜಾನ್ ಅತಿ ಸಣ್ಣ ಧ್ವನಿಯಲ್ಲಿ ಉತ್ತರಿಸ್ತಾ ಇದ್ದ, ಧನ್ಯವಾದ ಸುಸೇನ್, ನೀನು ಬಂದದ್ದು ನನ್ನ ಭಾಗ್ಯ, ಆದರೆ ನಾನು ತುಂಬಾ ಆಳದಲ್ಲಿದ್ದೇನೆ, ನನ್ನ ದೇಹ ಕಲ್ಲಿನೊಳಗೆ ಲಾಕ್ ಆಗಿದೆ, ನನ್ನನ್ನ ಹೇಗಾದರೂ ಮಾಡಿ ನನ್ನ ಹೆಂಡತಿ ಎಮಿಲಿಯ ಬಳಿ ಕಳುಹಿಸು ಅಂತ ಹೇಳ್ತಾನೆ. ಜಾನ್ನ ಆ ಮಾತುಗಳು ಸುಸೇನ್ನ ಕಣ್ಣಲ್ಲಿ ನೀರು ತರಿಸ್ತು. ಜಾನ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ಸಂಸಾರ ಮತ್ತು ಗರ್ಭಿಣಿ ಪತ್ನಿಯ ಬಗ್ಗೆ ಯೋಚಿಸ್ತಾ ಇದ್ದ. ಸುಸೇನ್ ಅಲ್ಲಿಂದಲೇ ತಂಡದ ಇತರರಿಗೆ ಪರಿಸ್ಥಿತಿಯನ್ನ ವಿವರಿಸ್ತಾಳೆ. ಕಾರ್ಯಾಚರಣೆ ಅಂದುಕೊಂಡಷ್ಟು ಸುಲಭವಲ್ಲ ಎಂದು ಆಗ ಎಲ್ಲರಿಗೂ ಅರ್ಥವಾಗುತ್ತೆ. ಯಾಕೆ ಅಂದ್ರೆ ಜಾನ್ ಸಿಲುಕಿದ್ದು ಬರೀ ಕಲ್ಲಿನಲ್ಲ, ಸಾಕ್ಷಾತ್ ಸಾವಿನ ದವಡೆಯಲ್ಲಿ. ಇನ್ನು ರಕ್ಷಣಾ ತಂಡಕ್ಕೆ ಜಾನ್ನ ಹೊರತೆಗೆಯುವುದು ಕೇವಲ ಒಂದು ಕಾರ್ಯಾಚರಣೆಯಾಗಿರಲಿಲ್ಲ, ಅದು ಅಸಾಧ್ಯವಾದುದನ್ನ ಸಾಧ್ಯವಾಗಿಸುವ ಸವಾಲಾಗಿತ್ತು. ಜಾನ್ನನ್ನ ನೇರವಾಗಿ ಎಳೆಯಲು ಸಾಧ್ಯವಿಲ್ಲವೆಂದು ಅರಿತ ರಕ್ಷಕರು ಒಂದು ತಾಂತ್ರಿಕ ಯೋಜನೆ ರೂಪಿಸ್ತಾರೆ. ಅದು ಏನು ಅಂದ್ರೆ ಗುಹೆಯ ಗೋಡೆಗಳಿಗೆ ಕಬ್ಬಿಣದ ಬೋಲ್ಟ್ಗಳನ್ನ ಹೊಡೆದು ಅವುಗಳಿಗೆ ಹಗ್ಗ ಮತ್ತು ಪುಲ್ಲೀಸ್ಗಳನ್ನ ಅಳವಡಿಸಿ ಜಾನ್ನನ್ನ ಮೇಲೆ ಎತ್ತುವ ತೀರ್ಮಾನ ಮಾಡ್ತಾರೆ. ಒಟ್ಟು 15 ಪುಲ್ಲಿಗಳನ್ನ ಅಳವಡಿಸಲು ನಿರ್ಧರಿಸಲಾಗುತ್ತೆ. ಆದರೆ ಅಲ್ಲಿನ ಕಲ್ಲುಗಳು ಸುಣ್ಣದ ಕಲ್ಲಿನಿಂದ ಕೂಡಿದ್ವು ಮತ್ತು ಪುಟ್ಟಿ ಮಣ್ಣಿನಿಂದಾಗಿ ಮೆತ್ತಗಾಗಿತ್ತು. ಬೋಲ್ಟ್ ಹೊಡೆಯುವಾಗ ಕಲ್ಲುಗಳು ಪುಡಿಯಾಗ್ತಾ ಇತ್ತು. ಜಾನ್ನನ್ನ ರಕ್ಷಿಸಲು ಸುಮಾರು 100ಕ್ಕೂ ಹೆಚ್ಚು ರಕ್ಷಕರು, ಸ್ವಯಂ ಸೇವಕರು ಮತ್ತು ಡಾಕ್ಟರ್ಸ್ ಬಂದಿರ್ತಾರೆ. ರಕ್ಷಕರು ಜಾನ್ಗೆ ನೀರು ಮತ್ತು ಗ್ಲೂಕೋಸ್ ನೀಡಲು ಹರಸಾಹಸಪಟ್ರು. ಆದರೆ ಜಾನ್ ತಲೆಕೆಳಗಾಗಿ ಇದ್ದಿದ್ದರಿಂದ ಏನನ್ನು ನುಂಗಲು ಆತನಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಒಂದು ವೇಳೆ ಜಾನ್ ನೀರು ಕುಡಿದರೆ ಅದು ಅವನ ಶ್ವಾಸಕೋಶಕ್ಕೆ ಹೋಗುವ ಅಪಾಯವಿತ್ತು. ಈ ಸಂಕಷ್ಟದ ನಡುವೆಯೂ ಜಾನ್ ಪದೇ ಪದೇ ತನ್ನ ಪತ್ನಿ ಎಮಿಲಿಯ ಬಗ್ಗೆ ವಿಚಾರಿಸ್ತಾ ಇರ್ತಾನೆ. ಎಮಿಲಿ ಎಲ್ಲಿದ್ದಾಳೆ, ಅವಳು ಆರಾಮಾಗಿದ್ದಾಳೆ ಅಲ್ವಾ ಎಂದು ಕೇಳ್ತಾ ಇದ್ದ. ರಕ್ಷಕರು ಎಮಿಲಿಯ ಧ್ವನಿಯನ್ನ ರೇಡಿಯೋ ಮೂಲಕ ಜಾನ್ಗೆ ಕಳಿಸ್ತಾರೆ. ಜಾನ್, ಧೈರ್ಯವಾಗಿರು, ನಾವು ನಿನ್ನನ್ನು ಹೊರಗೆ ತರ್ತೇವೆ ಎಂದು ಎಮಿಲಿ ಜಾನ್ಗೆ ಹೇಳ್ತಾಳೆ. ಪ್ರತಿ ನಿಮಿಷವೂ ಜಾನ್ನ ಜೀವ ಕ್ಷೀಣಿಸ್ತಾ ಇದ್ರು. ಕುಟುಂಬದ ಮೇಲಿನ ಪ್ರೀತಿ ಅವನನ್ನ ಬದುಕುವಂತೆ ಪ್ರೇರೇಪಿಸ್ತಾ ಇತ್ತು. ಆದರೆ ವಿಧಿಯ ಕ್ರೂರ ಆಟ ಇನ್ನು ಆರಂಭವಾಗಬೇಕಿತ್ತು. ಎಲ್ಲ ಸಿದ್ಧತೆಗಳ ನಂತರ 100 ರಕ್ಷಕರು ಏಕಕಾಲದಲ್ಲಿ ಹಗ್ಗವನ್ನ ಎಳೆಯಲು ಪ್ರಾರಂಭಿಸ್ತಾರೆ. ಜಾನ್, ಧೈರ್ಯವಾಗಿರು, ನೀನು ಮೇಲೆ ಬರ್ತಾ ಇದ್ದೀಯಾ ಎಂದು ರಕ್ಷಕರು ಕೂಗ್ತಾ ಇದ್ರು. ಇಡೀ ಗುಹೆಯೊಳಗೆ ಒಂದು ರೀತಿಯ ರೋಮಾಂಚನ ಉಂಟಾಗಿತ್ತು. ಪುಲ್ಲಿಗಳು ತಿರುಗ್ತಾ ಇದ್ದ ಹಾಗೆ ಹಗ್ಗ ಬಿಗಿಯಾಗ್ತಾ ಹೋಯ್ತು.
ಜಾನ್ನ ಭಾರವಾದ ದೇಹ ನಿಧಾನವಾಗಿ ಆ ಕಲ್ಲಿನ ಸಂದಿಯಿಂದ ಮೇಲೆ ಬರೋಕೆ ಶುರುವಾಯಿತು. ಸುಮಾರು 19 ಗಂಟೆಗಳ ಕಾಲ ತಲೆಕೆಳಗಾಗಿ ನರಕಯಾತನೆ ಅನುಭವಿಸುತ್ತಿದ್ದ ಜಾನ್ ಸುಮಾರು 2 ಅಡಿಗಳಷ್ಟು ಮೇಲೆ ಬರುತ್ತಾನೆ. ಜಾನ್ನ ಕಾಲುಗಳು ಕಿರಿದಾದ ಜಾಗದಿಂದ ಸ್ವಲ್ಪ ಮೇಲೆ ಬಂದಿತ್ತು. ಆಗ ರಕ್ಷಕರಿಗೆ ಜಾನ್ನ ಮುಖ ಕಾಣುತ್ತೆ. ಆದರೆ ಮನುಷ್ಯ ಅಂದುಕೊಂಡಿದ್ದನ್ನು ವಿಧಿ ಅಷ್ಟು ಸುಲಭವಾಗಿ ಬಿಟ್ಟುಕೊಡಲಿಲ್ಲ. ಜಾನ್ನ 86 ಕೆಜಿ ತೂಕ ಮತ್ತು ಹಗ್ಗದ ಎಳೆತದ ಒತ್ತಡವನ್ನ ತೆಗೆದುಕೊಳ್ಳುವ ಶಕ್ತಿ ಆ ಗುಹೆಯ ಗೋಡೆಗಳಿಗೆ ಇರಲಿಲ್ಲ. ನಟ್ಟಿಪುಟ್ಟಿ ಗುಹೆಯ ಸುಣ್ಣದ ಕಲ್ಲುಗಳು ತೇವದಿಂದಾಗಿ ಅತ್ಯಂತ ಮೃದುವಾಗಿತ್ತು. ಜಾನ್ಗೆ ಹತ್ತಿರವಿದ್ದ ಮುಖ್ಯ ರಾಟೆಯನ್ನು ಹಿಡಿದಿಟ್ಟಿದ್ದ ಕಬ್ಬಿಣ ಬೋಲ್ಟ್ ಇದ್ದಕ್ಕಿದ್ದಂತೆ ಕಲ್ಲಿನಿಂದ ಕಿತ್ತು ಹೋಗುತ್ತೆ. ಅತಿಯಾದ ಒತ್ತಡದಲ್ಲಿದ್ದ ಆ ಪುಲ್ಲಿ ಗುಂಡಿನಂತೆ ವೇಗವಾಗಿ ಸಿಡಿದು ಬಿಡುತ್ತೆ. ಅದು ನೇರವಾಗಿ ರಕ್ಷಕ ರಿಯಾನ್ ಚೋಪನ್ ಮುಖಕ್ಕೆ ಬಡಿದು ಅವನ ದವಡೆ ಮತ್ತು ಮೂಳೆಯನ್ನ ಪುಡಿ ಮಾಡಿಬಿಡುತ್ತೆ. ರಿಯಾನ್ ತೀವ್ರ ರಕ್ತಸ್ರಾವದಿಂದ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಹಗ್ಗದ ಹಿಡಿತ ತಪ್ಪಿದ ಕ್ಷಣವೇ ಜಾನ್ ಮತ್ತೆ ಕೆಳಕ್ಕೆ ಜಾರ್ತಾನೆ. ಆಗ ಜಾನ್ ಕೇವಲ ಕೆಳಕ್ಕೆ ಬೀಳೋದಿಲ್ಲ, ಅವನು ಮೊದಲಿಗಿಂತಲೂ ಆಳವಾದ ಮತ್ತು ಇನ್ನೂ ಕಿರಿದಾದ ಬಿರುಕಿನೊಳಗೆ ತಲೆಕೆಳಗಾಗಿ ಬೀಳುತ್ತಾನೆ. ಅವನ ಕೈಗಳು ದೇಹದ ಕೆಳಗೆ ಇನ್ನೂ ಬಿಗಿಯಾಗಿ ಲಾಕ್ ಆಗುತ್ತೆ. ಜಾನ್ ನೋವಿನಿಂದ ಕಿರುಚುತ್ತಾನೆ. ಈ ಫೇಲ್ಯೂರ್ ರಕ್ಷಣಾ ತಂಡದ ಮನಸ್ಥಿತಿಯನ್ನ ಪೂರ್ತಿಯಾಗಿ ಕುಸಿಯುವಂತೆ ಮಾಡಿಬಿಡುತ್ತೆ. 19 ಗಂಟೆಗಳ ಕಾಲ ಅವರು ಕಟ್ಟಿದ್ದ ನಂಬಿಕೆಯ ಗೋಡೆ ಒಂದೇ ಸೆಕೆಂಡಿನಲ್ಲಿ ಪುಡಿಯಾಗಿ ಹೋಗುತ್ತೆ. ಜಾನ್ಗೆ ಉಸಿರಾಟ ಕಷ್ಟವಾಗ್ತಾ ಹೋಗುತ್ತೆ. ಕ್ಷಮಿಸಿ ಜಾನ್, ನಮ್ಮಿಂದ ತಪ್ಪಾಯಿತು ಎಂದು ರಕ್ಷಕರು ಕಣ್ಣೀರು ಹಾಕ್ತಾರೆ. ಆದರೆ ಜಾನ್ ಕಡೆಯಿಂದ ಯಾವುದೇ ಸ್ಪಷ್ಟ ಉತ್ತರ ಬರೋದಿಲ್ಲ. ಜಾನ್ ಸಿಲುಕಿಕೊಂಡು 20 ಗಂಟೆಗಳಾದ ನಂತರ ಅವನ ದೇಹದ ಟೆಂಪರೇಚರ್ ಕುಸಿಯುತ್ತಾ ಇರುತ್ತೆ. ರಕ್ಷಕರು ಮತ್ತೆ ಹಗ್ಗಗಳನ್ನು ಸರಿಪಡಿಸ್ತಾರೆ. ಆದರೆ ಜಾನ್ನಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಅವನು ಉಸಿರಾಟದ ಶಬ್ದ ನಿಧಾನವಾಗುತ್ತೆ. ರಕ್ಷಕರು ಅವನನ್ನ ಎಷ್ಟೇ ಕರೆದರೂ ಕೂಡ ಆತ ಮಾತ್ರ ಉತ್ತರಿಸೋದಿಲ್ಲ. ರಾತ್ರಿ 11:50ಕ್ಕೆ ವೈದ್ಯರು ಜಾನ್ ಜೋನ್ಸ್ ಮೃತಪಟ್ಟಿದ್ದಾನೆಂದು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಜಾನ್ ಮೃತದೇಹವನ್ನ ಹೊರಗೆ ತರಲು ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾಗುತ್ತೆ. ಒಂದು ವೇಳೆ ಮೃತದೇಹವನ್ನ ಹೊರತೆಗೆಯಬೇಕು ಅಂದರೆ ಜಾನ್ನ ಕಾಲುಗಳನ್ನು ಮುರಿಯಬೇಕಿತ್ತು ಅಥವಾ ಗುಹೆಯ ಗೋಡೆಗಳನ್ನು ಬ್ಲಾಸ್ಟ್ ಮಾಡಬೇಕಿತ್ತು. ಇದು ಅಲ್ಲಿರುವ ರಕ್ಷಕರ ಜೀವಕ್ಕೆ ಅಪಾಯ ಆಗಬಹುದು ಅಂತ ಜಾನ್ನ ಕುಟುಂಬದವರು ಆ ದುಃಖದ ನಡುವೆಯೂ ಒಂದು ಕಠಿಣ ನಿರ್ಧಾರ ಮಾಡ್ತಾರೆ. ನನ್ನ ಪತಿಯ ದೇಹವನ್ನ ಅಲ್ಲಿಯೇ ಬಿಡಿ, ಆ ಗುಹೆಯೇ ಅವನ ಸಮಾಧಿಯಾಗಲಿ ಎಂದು ಎಮಿಲಿ ಹೇಳ್ತಾಳೆ. ಅದಾದ ನಂತರ ಗುಹೆಯ ದ್ವಾರವನ್ನ ಕಾಂಕ್ರೀಟ್ನಿಂದ ಶಾಶ್ವತವಾಗಿ ಮುಚ್ಚಲಾಗುತ್ತೆ. ಇಂದು ನಟ್ಟಿಪುಟ್ಟಿ ಗುಹೆ ಜಾನ್ ಜೋನ್ಸ್ನ ಶಾಶ್ವತ ವಿಶ್ರಾಂತಿಧಾಮವಾಗಿದೆ. ಈ ಘಟನೆಯ ನಂತರ ಜಗತ್ತಿನಾದ್ಯಂತ ಕೇವಿಂಗ್ ಸುರಕ್ಷತೆಯ ಬಗ್ಗೆ ಹೊಸ ನಿಯಮಗಳು ಬಂದವು. ಫ್ರೆಂಡ್ಸ್, ಜಾನ್ ಜೋನ್ಸ್ ಕತೆ ಕೇವಲ ಒಂದು ಆಕ್ಸಿಡೆಂಟ್ ಅಲ್ಲ, ಅದು ಮನುಷ್ಯನ ಸಾಹಸ ಮತ್ತು ಪ್ರಕೃತಿಯ ಅಗಾಧ ಶಕ್ತಿಯ ನಡುವಿನ ಸಂಘರ್ಷ. ಜಾನ್ ಸಾವು ನಮಗೆ ಕಲಿಸುವ ಪಾಠವೇನು ಅಂದರೆ, ಪ್ರಕೃತಿಯ ಮುಂದೆ ನಾವು ಅತಿ ಸಣ್ಣವರು. ಜೀವನವು ಒಂದು ಕ್ಷಣದಲ್ಲಿ ಹೇಗೆ ಬದಲಾಗಬಹುದು ಎನ್ನುವುದಕ್ಕೆ ಈ ನಟ್ಟಿಪುಟ್ಟಿ ಗುಹೆಯ ದುರಂತವೇ ಸಾಕ್ಷಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.